ನಮಸ್ಕಾರ. ಇವತ್ತು ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದ ಹನುಮಾನ್ ಚಾಲೀಸ ಪಾರಾಯಣ 108 ಸರಿ ಮನೆಯಲ್ಲಿ ಮಾಡಬೇಕು ಅಂತ ರೆಡಿ ಮಾಡ್ಕೋತಿದ್ದೆ. ಮೊದಲಿಗೆ ಮನೆಯೆಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡು ಮಣೆ ಮೇಲೆ ರಂಗೋಲಿ, ಅದಕ್ಕೆಲ್ಲ ಅರಿಶಿನ ಕುಂಕುಮದಲ್ಲಿ ಪೂಜೆ ಮಾಡಿ, ಫೋಟೋಗೆಲ್ಲ ಹೂವು ಹಾರ ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ರೆಡಿ ಮಾಡಿಕೊಂಡೆ. ಈ ಫೋಟೋ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಇದು ನಾವು ಮನೆಯಲ್ಲಿ ಪವಮಾನ ಹೋಮ ಮಾಡಬೇಕು ಅಂದಾಗ ತಂದಿದ್ದ ಫೋಟೋ. ತುಂಬಾ ಇಷ್ಟ ನನಗೆ ಈ ಫೋಟೋ ಅಂದರೆ. ಯಾಕಂದರೆ ಪ್ರತಿಯೊಂದು ಆ ಫೋಟೋದಲ್ಲಿ ಎಲ್ಲೆಲ್ಲಿ ಇದಿದೆ, ಹನುಮಾನ್ದು ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಪ್ರತಿಯೊಂದರಲ್ಲೂ ರಾಮ 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 ಅಂತಲೇ ಬರೆದಿದೆ. ಸೊ ಅದನ್ನು ನೋಡ್ತಾ ಇದ್ದರೆ ಅದರಲ್ಲಿ ಆಂಜನೇಯ ಸ್ವಾಮಿ ಕಣ್ಣಾಗಿರ್ಬೋದು ತುಂಬ ಪ್ರಶಾಂತತೆಯಿಂದ, ತುಂಬ ಒಂಥರ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನೋ ಥರ ಇದೆ ಫೋಟೋ ಇದು. ಸೊ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ಶುರು ಮಾಡಿಕೊಂಡೆ ಪೂಜೆ. ಇದಕ್ಕೆ ಮುಂಚೆ ಏನು ಹೇಳಬೇಕು ಅಂದರೆ, ಈ ಹನುಮಾನ್ ಚಾಲೀಸ ಪಾರಾಯಣೆ ಮಾಡೋರು, ದೀಕ್ಷೆ ಅಂದರೆ ಪೂಜೆ ತಗೊಳ್ಳೋರು ಏನು ಮಾಡ್ತಾರೆ ಅಂದರೆ 11 ದಿನಕ್ಕೆ ಮಾಡ್ತಾರೆ, 41 ದಿನಕ್ಕೆ ಮಾಡ್ತಾರೆ, ಅಥವಾ ಈ ಥರ ಒಂದೇ ಸರಿ 108 ದಿನ ಮಾಡೋರು ಕೂಡ ಇದ್ದಾರೆ. ಒಂದೇ ಸರಿ 108 ಪಾರಾಯಣ ಮಾಡೋದು ತುಂಬಾ ಒಳ್ಳೆಯದು ಅಂತಾರೆ. ಹಾಗೆ 11 ದಿವಸನೂ ಅಷ್ಟೇನೆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನನಗದು ಆಗಲಿಲ್ಲ. ನಾನು ಸಂಜೆ ಮಾಡಿದ್ದು ಪೂಜೆನ ಇದು. ತುಂಬಾ ನೈವೇದ್ಯ ಎಲ್ಲ ಮಾಡ್ಕೋಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ, ಆದರೆ ಅದು ಯಾವುದೂ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ನಾನು ಬರೀ ಹೆಸರುಬೇಳೆ ನೆನೆಸಿ ಮತ್ತು ಪಾನಕ ಮಾಡಿ, ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡು, ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಇಟ್ಕೊಂಡು ಅದರಲ್ಲೇ ನೈವೇದ್ಯ ಮಾಡಿದೆ. ಮತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು. ಏನು ಅಂದರೆ, ಈ ಬಾಲ ಇದೆ ಅಲ್ವಾ ಆಂಜನೇಯ ಸ್ವಾಮಿದು, ಇದಕ್ಕೂ ಕೂಡ ಒಂದು ವ್ರತ ಅನ್ನೋದೇ ಇದೆ. ಈ ಬಾಲಕ್ಕೂ ಕೂಡ ಪೂಜೆ ಮಾಡಿ ಅದರಿಂದ ಫಲಿತಾಂಶ ತೊಗೊಂಡಿರೋರು ತುಂಬ ಜನ ಇದ್ದಾರೆ. ಆಮೇಲೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ, ಬಾಳೆ ಎಲೆ ಹಾಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ ಅಂತೆ. ಸೊ ನಾನು ಇವತ್ತು ಪೂಜೆಗೆಲ್ಲ ಪ್ರತಿಯೊಂದರಲ್ಲೂ ನಾನು ಬಾಳೆ ಎಲೆ ಮೇಲೇ ಆಂಜನೇಯ ಸ್ವಾಮಿನ ಕೂರಿಸಿ, ಹಾಗೆ ವೀಳ್ಯದೆಲೆಯಿಂದನೇ ನಾನು ಅಲಂಕಾರ ಮಾಡಿದ್ದೆ. ಯಾವಾಗೂ ವೀಳ್ಯದೆಲೆ ಹಾರ ಮಾಡಿ ಹಾಕ್ತಿದ್ದೆ ಶನಿವಾರ ಎಲ್ಲ. ಬಟ್ ಈ ಶನಿವಾರ ನಾನು ಏನು ಮಾಡಿದೆ ಅಂದರೆ, ಮಣೆ ಮೇಲೆ ಕೂಡ ಈಗ ನಿಮಗೆ ತೋರಿಸ್ತೀನಿ. ಮಣೆ ಮೇಲೆ ಪ್ರತಿಯೊಂದು ಇದ್ರ ಮೇಲೂ ವೀಳ್ಯದೆಲೆಗೆ ಅರಿಶಿನ ಕುಂಕುಮ ಇಟ್ಟು ಅದರಲ್ಲೇ ನಾನು ದೀಪ ಹಚ್ಚಿದ್ದೆ. ಆಮೇಲೆ ನಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇರಲಿಲ್ಲ, ಅದಕ್ಕೋಸ್ಕರ ನಾನು ದೊಡ್ಡ ದೀಪ ತರಿಸಿ ಅದರಲ್ಲೇ ಆಂಜನೇಯನ ಆಹ್ವಾನ ಮಾಡಿ ಅದರಿಂದನೇ ಪೂಜೆ ಮಾಡಿದೆ. ಬಟ್ ಆ ದೀಪ ನಾವು 108 ಸರಿ ಹೇಳೋದು ಅಂದರೆ ತಮಾಷೆ ಅಲ್ವಾ. ತುಂಬ ಹೊತ್ತು ಆ ದೀಪ ಉರಿಬೇಕು. ಸೊ ಸಣ್ಣ ದೀಪ ಆದರೆ ಅವಾಗವಾಗ ನಾವು ಎಣ್ಣೆ ಬತ್ತಿ ಎಲ್ಲ ಇದು ಮಾಡಬೇಕು. ಸೊ ಅಖಂಡ ಬತ್ತಿನ ತರಿಸಿ ನಾನು ಅಖಂಡ ದೀಪನೇ ಹಚ್ಚಿದೆ. ಈ ಥರ ಅದೆಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೋಡಿ, ಅಲ್ಲಿ ತೋರಿಸಿರೋ ಥರ ಪ್ರತಿಯೊಂದು ನಾನು ವೀಳ್ಯದೆಲೆನೇ ಯೂಸ್ ಮಾಡಿದೆ ಇವತ್ತು. ಆವಾಗಲೇ ಹೇಳ್ದಂಗೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಅಂದರೆ ತುಂಬ ಇಷ್ಟ ಅಂತ ಎಲ್ಲೋ ಕಥೆಯಲ್ಲಿ ನಾನು ಓದಿದ್ದೀನಿ. ಸೀತಾಮ್ಮನವರು ಅಲ್ಲಿ ವನವಾಸದಲ್ಲಿ ಅಂದರೆ ರಾವಣನ ಅಶೋಕವನದಲ್ಲಿದ್ದಾಗ ಆಂಜನೇಯ ಸ್ವಾಮಿನ ನೋಡಿ ಅವ್ರು ಕೊಟ್ಟಿದ್ದೆಲ್ಲ ಉಂಗುರ ಎಲ್ಲ ಇಸ್ಕೊಂಡಿದ್ದಾದಮೇಲೆ ಅವ್ರಿಗೆ ಈ ಥರ ವೀಳ್ಯದೆಲೆ ಹಾರ ಮಾಡಿ ಹಾಕಿದ್ರಂತೆ. ಸೊ ಅವಾಗಿಂದ ಆಂಜನೇಯ ಸ್ವಾಮಿಗೆ ಇಷ್ಟ ಅಂತ ಕೇಳ್ತಾರೆ. ಬಟ್ ಅದು ಎಷ್ಟು ನಿಜನೋ ಗೊತ್ತಿಲ್ಲ. ಈ ಥರ ನೋಡಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ, ಆಮೇಲೆ ನಾನು ಇವತ್ತು ಬಾಳೆಹಣ್ಣಲ್ಲಿ ಆರತಿನ ರೆಡಿ ಮಾಡ್ಕೊಂಡಿದ್ದೆ, ತುಪ್ಪದ ಆರತಿನ. ಏನಿಲ್ಲ, ಬಾಳೆಹಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರೋದು ಸ್ವಲ್ಪ ಅದರದ್ದು ಕಾಯಿ ಅದೆಲ್ಲ ತೆಗೆದು ಅದರಲ್ಲಿ ತುಪ್ಪದ ಬತ್ತಿ ಹಾಕಿ ಇಟ್ಕೊಂಡಿದ್ದೆ. ಸೊ ಈ ಥರ ನಾನು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ದೀಪ ಹಚ್ಚಕ್ಕೆ ಶುರು ಮಾಡಿದೆ. ಇವತ್ತು ದೇವರಿಗೆ ದೀಪ ಹಚ್ಚಬೇಕಾದ್ರೆ ಒಂದು ಈ ಥರ ಇದರಿಂದ ಹಚ್ಚಬೇಕು ಅಂತಾರೆ, ಕಡ್ಡಿಯಿಂದ ಹಚ್ಚಬಾರ್ದು ಅಂತಾರೆ. ಸೊ ಎಲ್ಲ ದೀಪ ಎಲ್ಲ ಹಚ್ಚಿದ್ದಾದಮೇಲೆ ನಾನು ಪಾರಾಯಣ ಶುರು ಮಾಡಿಕೊಂಡೆ. ಇವಾಗ ಮನೇಲಿ ಒಂದು ಸರಿ ಮಾತ್ರ ನಾನು ಹೇಗೆ ಫಾಸ್ಟಾಗಿ ಮಾಡಿದೆ ಅಂತ ತೋರಿಸ್ತೀನಿ. ಶ್ರೀ ಗುರುಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರ್ಯ ಬರ ನೋ ರಘುಬರ ವಿಮಲ ಜಶೋ ಜೋದಾಯಕ ಬಲಜಾರಿ ಬುದ್ಧಿಹೀನ ತನು ಜಾನಕೆ ಸುಮಿರು ಪವನ ಕುಮಾರ ಬಲಬುದ್ಧಿ ವಿದ್ಯಾ ದೇಹು ಮೋಹಿ ಹರವು ಕುಲೇಶ ವಿಕಾರ ಜಯ ಹನುಮಾನ ಜ್ಞಾನ ಗುಣಸಾಗರ ಜಯ ಕಪೀಶತಿ ಗುಲೋಕ ಉಜಾಗರ ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ ಕಂಚನ ಭರಣ ವಿರಾಜ ಸುಬೇಶ ಕಾನನ ಕುಂಡಲ ಕುಂಚಿತ ಕೇಶ ಹಾತಪತ್ರ ಔಧ್ವಜಾಭಿರಾಜಯ ಕಾಂದೇ ಮೂಂಜ ಜನೇವು ಸಾಜಯ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾವಾನ ಗುಣಿಯತಿ ಚಾತುರ ರಾಮ ಕಾಜ ಕರಿಬೇಕೋ ಆತುರ ಪ್ರಭು ಚರಿತ್ರ ಸುನಿಬೇಕೋ ರಸಿಯ ರಾಮಲಕನ ಸೀತಾ ಮನವಸಿಯ ಸೂಕ್ಷ್ಮ ರೂಪ ಧರಿಸಿಯ ಯುಧ ಕಾವ ವಿಕಟ ರೂಪ ಧರಿ ಲಂಕ ಜರಾವ ಭೀಮ ರೂಪ ಧರಿ ಅಸುರ ಸಮಾರಿ ರಾಮಚಂದ್ರ ಕೆ ಕಾಜ ಸಂಭಾರಿ
दुआरे लाए संजीवन लखन जियाए श्री रघुवीर हर्ष उरलाए रघुपति कीनी बहुत बढ़ाई तुम मम प्रिय भरतहि समभाई सहस वदन तुम रोज सगावै असकै श्रीपति कंठ लगावै सनकादिक ब्रह्मादि मुनीषा नारद शारद सहित ईश यम कुबेर दिक्पाल जहाते कवि कोविद कहि सके कहाते तुम उपकार सुग्रीव कीना राम मिलाय राजपत दीन्हा तुमरो मंत्र विभीषण माना लंकेश्वर सब जग जाना युग सहस्र योजन पर बानु लील्यो ताहि मधुर पल जानु प्रभु मुद्रिका मेलि मुखमाहि जल दिलांग अजर जनाहि दुर्गम काज जगत के जेते सुखमानुग्रह तुमरे ते राम दुआरे तुम रखवारे होत न आज्ञा बिन पैसारे सब सुख लहे तुम्हारी सरना तुम रक्षक काहू को डरना आपन तेज समारो आपे तीनों लोक हंकते कापे भूत पिशाच निकट नहीं आवे महावीर जम नाम सुनावे नाशे रोग हरे सब वीरा जपत निरंतर हनुमत पीरा संकट ते हनुमान छुड़ावे मन क्रम वचन ध्यान जो लावे सब पर राम तपस्वी राजा तिनके काज सकल तुम साजा और मनोरथ जो कोई लावे सोई अमित जीवन पल पावे चारों युग प्रताप तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नवनिधि के दाता असवर दीन जानकी माता राम रसायन तुम्हारे पासा सदा रहो रघुपति के दासा तुम्हारे भजन राम को पावे जन्म जन्म के दुख बिसरावे अंत काल रघुपति पुर जाई जहाँ जन्म हरे भक्त कहाई और देवता चित्त न धरई हनुमत से ही सर्व सुख करे संकट हरे मिटे सब पीरा जो सुमिरे हनुमत बलबीरा जय 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 हनुमान गुसाई कृपा करो गुरुदेव किनाई जो शत पार पाठ कर कोई जूट ही बंदे महासुख होई जो यह पढ़े हनुमान चालीसा होय सिद्धि साकी गौरी ತುಳಸಿದಾಸ ಸದಾ ಹರಿಚೇರ ಕೀಜೈ ನಾಥರದೆ ಮಹಾಡೇರಂ. ಯಾಕೆ ಇಷ್ಟು ಫಾಸ್ಟಾಗಿ ಹೇಳಿದ್ದಾರೆ ಅಂತ ಅನ್ಕೋಬೇಡಿ, 108 ಹೇಳ್ಬೇಕಲ್ವಾ, ಸೊ ಇಷ್ಟು ಹಾಗೆ ಆಗತ್ತೆ. ಸೊ ಇದೆಲ್ಲ ಆದಮೇಲೆ ಒಂದ್ಸರಿ ಹನುಮಾನ್ ಚಾಲೀಸ ಹೇಳಾದ್ಮೇಲೆ ಈ ಥರ 2 ದ್ರಾಕ್ಷಿನೋ 2 ಗೋಡಂಬಿನೋ ಅಥವಾ ಏನಿತ್ತೋ ಅದನ್ನು ನೈವೇದ್ಯ ಮಾಡಬೇಕು. ನಾನು ಪ್ರತಿಯೊಂದು ಸರಿನೂ ಮಾಡಿದ್ದೀನಿ, ಅಂದರೆ 108 ಸರಿ ನೈವೇದ್ಯ ಕೂಡ ಮಾಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಹನುಮಾನ್ ಚಾಲೀಸ ಹೇಳಾದ್ಮೇಲೆ ರಾಮರದು ಯಾವುದಾದ್ರೂ ಒಂದು ಶ್ಲೋಕನೋ ಪಠಣೆನೋ ಮಾಡ್ಕೋಬೇಕಾಗತ್ತೆ. ಕೊನೆಯದಾಗಿ ಎಲ್ಲ ಆದಮೇಲೆ ಈ ಬಾಳೆಹಣ್ಣು ಆರತಿನ ಆಂಜನೇಯ ಸ್ವಾಮಿಗೆ ತೋರಿಸಿ ಹನುಮಾನ್ ಬಡಬಾನಲ ಸ್ತೋತ್ರನ ಹೇಳ್ಕೊಂಡೆ ನಾನು. ತುಂಬ ಒಳ್ಳೆಯದು, ಯಾಕಂದರೆ ಮನೇಲಿ ಯಾರಿಗೂ ಹುಷಾರಿರಲಿಲ್ಲ. ಸೊ ಅದು ಲಾಸ್ಟಲ್ಲಿ ಹೇಳಬೇಕಾದ್ರೆ ಹುಂ ಫಟ್ ಸ್ವಾಹ ಅನ್ನೋದು ಕೊನೆಯಲ್ಲಿ ಬರುತ್ತೆ. ಅದು ನೀವು ನನ್ನ ಚಾನಲಲ್ಲಿ ನೋಡ್ಬೋದು, ನಾನು ನೆಕ್ಸ್ಟ್ ಹೇಳ್ತೀನಿ. ಅವಾಗ ಈ ಥರ 2 ಬೆರಳಲ್ಲಿ ಈ ಥರ ಹೊಡಿಬೇಕು. ಈ ಥರ ಹೊಡೆದ್ರೆ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಆ್ಯಂಡ್ ಆ ಮಂತ್ರಕ್ಕೆ ಅಷ್ಟು ಪವರ್ ಇದೆ ಅಂತ ಅರ್ಥ. ಸೊ ಇದು ಹನುಮಾನ್ ಚಾಲೀಸ ಪಾರಾಯಣ ವಿಧಿ. ಎಲ್ರಿಗೂ ಥ್ಯಾಂಕ್ ಯು.